ದೇಶದಲ್ಲಿ ಆಗಿರುವ ಒಂದು ಸಮಸ್ಯೆಯಿಂದ ಭಾಳಷ್ಟು ಜನ ಇಲ್ಲಿ ಬರೋದಕ್ಕೆ ಸಾಧ್ಯ, ಜನರ ಕಡೆ ಆತಂಕ ಇರೋದು ನಮಗೆ ಕೂಡ ಗೊತ್ತಿದೆ. ಪರ್ಟಿಕ್ಯುಲರ್ಲಿ ನಮ್ಮ ಕೊಡಗಲ್ಲಿ ನಾರ್ತ್ ಈಸ್ಟ್ಲಿಂದ ಮತ್ತು ವೆಸ್ಟ್ ಬೆಂಗಾಲ್ನಿಂದ ಬಂದು ಕೆಲಸ ಮಾಡುವ ಜಾಸ್ತಿ ಜನ ಇದ್ದಾರೆ. ಸೊ ಆ ನೆಪದಲ್ಲಿ ಬಾಂಗ್ಲಾದೇಶದಿಂದ ಬರುವವರು ಕೂಡ ಬರೋದಕ್ಕೆ ಸಾಧ್ಯನೇ ಇದೆ. ಅಂದರೆ ಸಾರ್ವಜನಿಕರು ಮತ್ತು ಪತ್ರಕರ್ತರು ಎಲ್ಲರೂ ಕೂಡ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದೀರಿ. ಸೊ ಇದರಲ್ಲಿ ಒಂದು ವಿ ಹ್ಯಾವ್ ಟು ಬಿ ವೆರಿ ಕ್ಲಿಯರ್. ಬೇರೆ ದೇಶದವರು ಇಲ್ಲಿ ಬಂದಿರ್ತಾರಂದ್ರೆ ಡಿಪೋರ್ಟ್ ಮಾಡಬೇಕು, ಅವರ ರಿಟರ್ನ್ ವಾಪಸ್ ಅವರ ದೇಶಕ್ಕೆ ಕಳಿಸಬೇಕು. ಅದು ನಾವು ಮಾಡ್ತೀವಿ. ಇನ್ನೊಂದು, ನಮ್ಮ ದೇಶದಲ್ಲಿ ಇರುವವರು, ಫಾರ್ ಎಕ್ಸಾಂಪಲ್ ಅಸ್ಸಾಮಲ್ಲಿ ಇರೋರು ಮತ್ತು ನಾರ್ತ್ ಈಸ್ಟಲ್ಲಿ ಇರುವವರು, ನಮ್ಮವರು ಸ್ವಲ್ಪ ನಾವು ಅರ್ಥ ಮಾಡಿಕೊಳ್ಳಬೇಕು. ಅವರ ಚೈನೀಸ್ ಅಂದ್ರೆ ಕರೆಯುವ ಅಭ್ಯಾಸ ಎಲ್ಲ ಕೆಲವೊಂದು ಇದೆ. ಇದು ಭಾರಿ ನೋವಾಗುತ್ತೆ. ಇದು ಡೆಲ್ಲಿ ಇಂತಾಗ ಅದೇ ರೀತಿಯಲ್ಲಿ ಅದು ನಾವು ಕ್ಲಿಯರ್ ಆಗಿ ವಿ ಹ್ಯಾವ್ ಟು ಬಿ ವೆರಿ ಕ್ಲಿಯರ್. ಬೇರೆ ದೇಶದವರ ಇಲ್ಲ ನಮ್ಮ ದೇಶದವರ ಅಂದರೆ ಒಂದು ಕ್ಲಿಯರ್ ಆಗಿ ನಾವು ನೋಡ್ಕೊಳ್ಬೇಕಾಗುತ್ತದೆ. ಇದರಲ್ಲಿ ನಾವು ಪ್ರತಿಯೊಬ್ಬರು ಹೋಗಿ ಪೊಲೀಸರು 100% ನಾವು ಮಾಡುತ್ತೀವಿ. ಅದೇ ರೀತಿಯಲ್ಲಿ ಕೆಲವೊಬ್ಬರು ಒಂದು 4-5 ದಿವಸಕ್ಕೆ ಮಾತ್ರ ಕೆಲಸಕ್ಕೆ ಒಂದು ಕಡೆ ಬಂದಿರ್ತಾರೆ. ಬಂದುಬಿಟ್ಟು 4-5 ದಿವಸದಲ್ಲಿ ರಿಟರ್ನ್ ಹೋಗಿಬಿಡ್ತಾರೆ. ಅವರು ಬಂದಿರೋದು ಹೋಗಿರೋದು ನಮಗೆ ಗೊತ್ತಾಗಲ್ಲ. ನಮ್ಮ ದೇಶವರು ಇರಲಿ ಇಲ್ಲ ಬೇರೆ ದೇಶದವರು ಇರಲಿ, ಯಾವುದೇ ಒಂದು ತೋಟಕ್ಕೆ ಕೆಲಸಕ್ಕೆ ಬರುವಾಗ ಅವರ ಡೀಟೇಲ್ಸನ್ನು ಸ್ವಲ್ಪ ನೀವು ನೋಡ್ಕೊಳ್ಬೇಕಾಗುತ್ತದೆ. ಡೀಟೇಲ್ಸನ್ನು ದಯವಿಟ್ಟು ಪ್ರತಿಯೊಬ್ಬರು ಆಧಾರ್ ಕಾರ್ಡ್ ಇರಲಿ, ವೋಟರ್ ID, ಆಧಾರ್ ಕಾರ್ಡ್ ಮತ್ತು ಬೇರೆ ಯಾವುದೇ ಒಂದು ID ಪ್ರೂಫ್, ಪ್ಯಾನ್ ಕಾರ್ಡ್ ಇರಲಿ, ಯಾವುದೇ ಒಂದು ID ಪ್ರೂಫ್ ನೀವು ತೊಗೊಂಡು ದಯವಿಟ್ಟು ಇಟ್ಕೊಳ್ಳಿ. ಪ್ರತಿಯೊಂದು ತೋಟಗಾರರು ಒಂದು ದಿವಸ ಕೆಲಸ ಬರಲಿ ಇಲ್ಲ 2 ದಿವಸ ಕೆಲಸಕ್ಕೆ ಬರಲಿ, ಕನ್ನಡ ಬಿಟ್ಟು ಬೇರೆ ಭಾಷೆ ಮಾಡೋರು ಯಾರು ಬರ್ತಾರೆ ಅಂದ್ರೂ ದಯವಿಟ್ಟು ಪ್ರತಿಯೊಬ್ಬರು ID ಕಾರ್ಡ್ ಡೀಟೇಲ್ಸನ್ನು ನೀವು ಇಟ್ಕೊಳ್ಳಿ. ಅದು ನಮಗೂ ಭಾಳಷ್ಟು ಉಪಯೋಗ ಆಗುತ್ತದೆ. ಅದೇ ರೀತಿಯಲ್ಲಿ ನಿಮಗೆ ಡೌಟ್ ಕೆಲವೊಂದು ಸಾರಿ ಬರ್ತದೆ, ಅವ್ರು ಮಾತಾಡೋದು ಭಾಷೆ ಇದು ಏನೋ ಬೇರೆ ಭಾಷೆ ಥರ ಇರ್ತದೆ, ಬಾಂಗ್ಲಾ ಥರ ಭಾಷೆ ಕಾಣ್ತಾ ಇದೆ ಅಂದರೆ ನಿಮಗೆ ಡೌಟ್ ಬರುವಾಗ ನಮ್ಮ ಗಮನಕ್ಕೆ ತೊಗೊಂಡು ಬನ್ನಿ. ನಾವು ಅವರು CDRನ್ನು ತೊಗೊಳ್ತೀವಿ. CDRನ್ನು ತಗೊಳ್ಳುವಾಗ ಅವರು ಕಾಂಟ್ಯಾಕ್ಟ್ ಎಲ್ಲ ಬಾಂಗ್ಲಾದೇಶಲ್ಲಿ ಇರೋದು ಕಂಡು ಬಂದಿರೋ ಸಂದರ್ಭದಲ್ಲಿ ನಾವು ಇಮಿಡಿಯೇಟ್ಲಿ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಇಂಟಿಮೇಟ್ ಮಾಡಿ ನಾವು ಡಿಪೋರ್ಟ್ ಮಾಡ್ತೀವಿ. ಬಾಂಗ್ಲಾದೇಶ್ ಬಾರ್ಡ್ರಲ್ಲಿ ತೊಗೊಂಡೋಗಿ ಅವರು ಹೈ ಕಮಿಷನ್ ಕೈಯಲ್ಲಿ ನಾವು ವಾಪಸ್ ಕಳಿಸೋದಕ್ಕೆ ಅವಕಾಶ ಮಾಡ್ತೀವಿ. 90% ನಮ್ಮ ದೇಶದವರೇ ಇರ್ತಾರೆ. ನಾವು ಅವರನ್ನು ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಕಷ್ಟ ಇರ್ತದೆ. ಸೊ ಈವನ್ ವೆಸ್ಟ್ ಬೆಂಗಾಲಲ್ಲಿ ಇರುವ ಕೆಲವೊಬ್ಬರು ಕೂಡ ಬಾಂಗ್ಲಾ ಭಾಷೆ ಮಾತಾಡ್ತಾರೆ. ಸೊ ನಿಮಗೆ ಡೌಟ್ ಬರುವಾಗ ನಮ್ಮ ಕಡೆ ಹೇಳ್ತೀರಂದ್ರೆ ನಾವು ವಿ ಕ್ಯಾನ್ ಐಡೆಂಟಿಫೈ ದೇರ್ ಲೊಕೇಶನ್ಸ್, ಅವರ್ ರಿಲೇಟಿವ್ ಲೊಕೇಶನ್ಸ್ಗೆ ನಾವು ಐಡೆಂಟಿಫೈ ಮಾಡಿ ಅದು ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ. ಸೊ ಅದರಿಂದ ಯಾವುದೇ ಆತಂಕ ಬೇಕಾಗಲ್ಲ. ಅವರ ಬಗ್ಗೆ ಪ್ರತಿಯೊಬ್ಬರ ಬಗ್ಗೆ ನಾವು ಮಾಹಿತಿ ಕಲೆಕ್ಟ್ ಮಾಡೋದಿಲ್ಲ. ಯಾಕಂದರೆ ದೇ ಆರ್ ಅವರ್ ಪೀಪಲ್, ಅವರ್ ಸಿಟಿಸನ್ಸ್. ಅವರಿಗೆ ಎಲ್ಲಿ ಬೇಕಾದ್ರೂ ಹೋಗೋದಕ್ಕೆ ಅವಕಾಶ ಇರ್ತದೆ, ಎಲ್ಲಿ ಬೇಕಾದ್ರೂ ಕೆಲಸ ಮಾಡೋದು. ದೇ ಹ್ಯಾವ್ ಇಟ್ ಈಸ್ ಅ ಫಂಡಮೆಂಟಲ್ ರೈಟ್ ಟು ವರ್ಕ್, ರೈಟ್ ಟು ಮೂವ್ ಇಸ್ ಅ ಫಂಡಮೆಂಟಲ್ ರೈಟ್.